ಇದೊಂದು ಆಗರ್ಭ ಶ್ರೀಮಂತ ಕುಟುಂಬ. ಗಂಡ, ಹೆಂಡತಿ, ಮಗಳು. ಮುಂಬೈನ ನಾರಿಮನ್ ಪಾಯಿಂಟ್ ಬಳಿ ಇರೋ ಟ್ರಿಡೆಂಟ್ ಹೋಟೆಲ್ನ ಬಿಲ್ಡಿಂಗ್ನಲ್ಲಿ ಇವರದ್ದೊಂದು ಐಷಾರಾಮಿ ಜ್ಯುವೆಲ್ರಿ ಶಾಪ್ ಇತ್ತು. ಇವರು ಗೋಲ್ಡ್ ಆ್ಯಂಡ್ ಡೈಮಂಡ್ನ ವ್ಯಾಪಾರಿಗಳು. ಅಪ್ಪ ಮಗಳು ಇಬ್ಬರು ಸೇರಿ ಶೋರೂಮ್ ನೋಡ್ಕೊಳ್ತಾ ಇದ್ರು. ಮುಂಬೈನ ಒನ್ ಆಫ್ ದ ಪಾಶ್ ಏರಿಯಾ ಮಲಬಾರ್ ಹಿಲ್ಸ್ನಲ್ಲಿರೋ ಹೈಫೈ ಸೊಸೈಟಿಯಲ್ಲಿ ಇವರ ಮನೆ ಇತ್ತು. ಸಿ ಫೇಸಿಂಗ್ ಅಪಾರ್ಟ್ಮೆಂಟ್ನ 20ನೇ ಫ್ಲೋರ್ನಲ್ಲಿ ಒಂದು ಲಕ್ಸುರಿಯಸ್ ಫ್ಲ್ಯಾಟ್ನಲ್ಲಿ ವಾಸಿಸ್ತಾ ಇದ್ರು. ದುಡ್ಡು ಕಾಸಿಗೇನೂ ಕೊರತೆ ಇಲ್ಲ. ಐಷಾರಾಮಿ ಜೀವನ, ವಿಲಾಸಿ ಬದುಕು, ಅಕ್ಷರಶಃ ಸ್ವರ್ಗ ಸುಖ. ಆದರೆ ಇದ್ದಕ್ಕಿದ್ದಂತೆ ಈ ಮೂವರ ಬದುಕಿನ ಬಂಡಿ ಹಳಿ ತಪ್ಪಿತ್ತು. ಮನೆ ಮಾಲಕಿ ದುರಂತವಾಗಿ ಅಂತ್ಯ ಕಂಡಿದ್ಲು. ಅದು ಬರ್ಬರ ಕೊಲೆ. ಅರೆ, ಇಷ್ಟೊಂದು ಶ್ರೀಮಂತ ಕುಟುಂಬದ ಮಹಿಳೆಯನ್ನ ಕೊಂದಿದ್ದು ಯಾರು? ಹಾಗಾದ್ರೆ ಏನಿದು ಕೇಸ್? ಕೊಂದವರು ಯಾರು? ಕೊಲೆಗೆ ಕೊಟ್ಟ ಕಾರಣ ಕೇಳಿ ಎಲ್ಲರೂ ಬೆಸ್ತು ಬಿದ್ದಿದ್ರು. ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಮುಂಬೈನಿಂದ. ಇಲ್ಲಿನ ಸಖತ್ ಪಾಶ್ ಏರಿಯಾ ಮಲಬಾರ್ ಹಿಲ್. ಇಲ್ಲಿ ತಹನಿ ಹೈಟ್ಸ್ ಅನ್ನೋ ಲಕ್ಸುರಿಯಸ್ ಅಪಾರ್ಟ್ಮೆಂಟ್ ಇದೆ. ಇದರಲ್ಲಿ 20ನೇ ಫ್ಲೋರ್ನಲ್ಲಿ ಸಿ ಫೇಸಿಂಗ್ ಫ್ಲ್ಯಾಟ್ನಲ್ಲಿ ಮುಖೇಶ್ ತನ್ನ ಕುಟುಂಬದ ಜೊತೆ ಇರ್ತಾ ಇದ್ರು. ಮುಖೇಶ್ ಹೆಂಡತಿ ಹೆಸರು ಜ್ಯೋತಿಷಾ. ಇಬ್ಬರಿಗೂ ಅಂದಾಜು 67 ವಯಸ್ಸು. ಇವರು ಜ್ಯುವೆಲ್ರಿ ಶಾಪ್ ಮಾಲೀಕ. ನಾರಿಮನ್ ಪಾಯಿಂಟ್ ಹತ್ರ ಇರೋ ಟ್ರಿಡೆಂಟ್ 5 ಸ್ಟಾರ್ ಹೋಟೆಲ್ನ ಬಿಲ್ಡಿಂಗ್ನಲ್ಲಿ ಇವರ ಶೋರೂಮ್ ಇತ್ತು. ಇದರಲ್ಲಿ ಚಿನ್ನ, ಡೈಮಂಡ್, ಬೆಳ್ಳಿ ಎಲ್ಲ ಆಭರಣಗಳನ್ನು ಸೇಲ್ ಮಾಡ್ತಾ ಇದ್ರು. ಇವರಿಗೆ ಒಬ್ಬಳೇ ಮಗಳು. ಅವಳ ಹೆಸರು ನೇಹಾ ಶಾ. ಅವಳಿಗೂ ಪ್ರಾಯ 40 ದಾಟಿತ್ತು. ಆಕೆ ತಂದೆ ಜೊತೆಗೆ ಬಿಸ್ನೆಸ್ ನೋಡ್ಕೊಳ್ತಾ ಇದ್ಲು. ಜ್ಯೋತಿಷಾ ಮನೆಯಲ್ಲೇ ಇರ್ತಾ ಇದ್ರು. ಅವತ್ತು 12 ಮಾರ್ಚ್ 2024 ಮಂಗಳವಾರ. ತಂದೆ ಮಗಳು ಎಂದಿನಂತೆ ಮಧ್ಯಾಹ್ನದ ಊಟ ಮಾಡಿಕೊಂಡು ಶೋರೂಮ್ಗೆ ಹೊರಡ್ತಾರೆ. ಯೂಶ್ವಲಿ ಇವರು ಮನೆಯಿಂದ ಮಧ್ಯಾಹ್ನ ಹೋಗಿ ಮತ್ತೆ ತಡರಾತ್ರಿ ಮನೆಗೆ ವಾಪಸ್ ಬರ್ತಾ ಇದ್ರು. ಶೋರೂಮ್ ರೀಚ್ ಆದ್ಮೇಲೆ ಪ್ರತಿದಿನ ನೇಹಾ ಅಮ್ಮನಿಗೆ ಫೋನ್ ಮಾಡ್ತಾ ಇದ್ಲು. ನಾವು ರೀಚ್ ಆದ್ವಿ, ನೀನ್ ಮೆಡಿಸಿನ್ ತಗೊಂಡ, ರಾತ್ರಿ ಊಟಕ್ಕೆ ಏನ್ ಅಡ್ಗೆ, ಹೀಗೆ ಕುಶಲೋಪರಿ ಮಾತಾಡ್ತಾ ಇದ್ಲು. ಅದರಂತೆ ಆವತ್ತು ಕೂಡ ಅಪ್ಪ ಮಗಳು ಮನೆಯಿಂದ ಹೊರಡ್ತಾರೆ. ಶೋರೂಮ್ ರೀಚ್ ಆಗ್ತಾರೆ. ನೇಹಾ ಅಮ್ಮನಿಗೆ ಸಂಜೆ 5 ಗಂಟೆ ಸುಮಾರಿಗೆ ಫೋನ್ ಮಾಡ್ತಾಳೆ. ಫೋನ್ ಫುಲ್ ರಿಂಗ್ ಆಗಿ ಕಟ್ ಆಗುತ್ತೆ. ಅಮ್ಮ ಫೋನ್ ಪಿಕ್ ಮಾಡಲ್ಲ. ಮತ್ತೆ ಕಾಲ್ ಮಾಡ್ತಾಳೆ. ಆಗ್ಲೂ ರಿಸೀವ್ ಮಾಡಲ್ಲ. ಬಹುಶಃ ವಾಶ್ರೂಮ್ಗೆ ಹೋಗಿರಬಹುದು ಅಂದ್ಕೊಂಡು ಸುಮ್ಮನಾಗ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಕಾಲ್ ಮಾಡ್ತಾಳೆ. ಆಗ್ಲೂ ಪಿಕ್ ಮಾಡಲ್ಲ. ಅರೆ, ಅಮ್ಮ ಎಲ್ಲಿ ಹೋದ್ರು? ಫೋನ್ ಬಿಟ್ಟು ಹೊರಗಡೆ ಏನಾದರೂ ಹೋಗಿರಬಹುದು, ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಕೂತಿರಬಹುದು ಅಂತೆಲ್ಲ ಯೋಚಿಸ್ತಾಳೆ. ಮತ್ತೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾಳೆ. ಮನೆಯ ಲ್ಯಾಂಡ್ಲೈನ್ಗೂ ಫೋನ್ ಮಾಡ್ತಾಳೆ. ಅದನ್ನೂ ಯಾರೂ ಪಿಕ್ ಮಾಡಲ್ಲ. ಮಗಳಿಗೆ ಸಣ್ಣದಾಗಿ ಗಾಬರಿ ಶುರುವಾಗುತ್ತೆ. ಯಾಕಂದ್ರೆ ಅಮ್ಮ ಯಾವತ್ತೂ ಹೀಗೆ ಮಾಡಿರಲಿಲ್ಲ. ಅಂದಹಾಗೆ ಇವರ ಮನೆಯಲ್ಲಿ ಮನೆ ಕೆಲಸಕ್ಕೆ ಅಂತ 3 ಜನ ಇದ್ರು. ಒಬ್ಬ ಅಶೋಕ್ ಮಹಾರಾಜ್. ಇವನು ಅಡುಗೆ ಕೆಲಸದವ. ಅವನು ಬೆಳಗ್ಗೆ ಬಂದು ಅಡುಗೆ ಮಾಡಿ ಹೋಗ್ಬಿಡ್ತಾ ಇದ್ದ, ಮತ್ತೆ ಸಂಜೆ ಬರ್ತಾ ಇದ್ದ. ಎರಡನೆಯವನು ಅಜಯ್ ಸಾಹಾ. ಇವನು ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದ. ಇವನು ಕೂಡ ಕ್ಲೀನಿಂಗ್ ಕೆಲಸ ಮುಗಿದ್ಮೇಲೆ ಮಧ್ಯಾಹ್ನದಷ್ಟರಲ್ಲಿ ಮನೆಗೆ ಹೋಗ್ಬಿಡ್ತಾ ಇದ್ದ. ಇನ್ನು ಮೂರನೆಯವನು ಕನ್ಹಯ್ಯ ಕುಮಾರ್ ಪಂಡಿತ್. ಇವನು 24x7 ಮನೆಯಲ್ಲೇ ಇರ್ತಾ ಇದ್ದ. ಇವನಿಗೋಸ್ಕರ ಅಂತ ಸರ್ವೆಂಟ್ ರೂಮ್ ಕೊಟ್ಟಿದ್ರು. ವಿಚಿತ್ರ ಅಂದರೆ ಅವನು ಕೂಡ ಫೋನ್ ಪಿಕ್ ಮಾಡಲ್ಲ. ನೇಹಾಳ ಟೆನ್ಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ನೇಹಾ ಕುಕ್ ಅಶೋಕ್ ಮಹಾರಾಜ್ಗೆ ಫೋನ್ ಮಾಡ್ತಾಳೆ. ಅಶೋಕ್, ನೇಹಾ ಮ್ಯಾಮ್ ಸಾಬ್, ನಾನು ಅಡುಗೆ ಮಾಡೋಕೆ ಸಂಜೆ 5 ಗಂಟೆಗೆ ಫ್ಲ್ಯಾಟ್ ಹತ್ರ ಹೋಗಿದ್ದೆ. ಆದರೆ ಡೋರ್ ಲಾಕ್ ಇತ್ತು. ತುಂಬ ಹೊತ್ತು ಬೆಲ್ ಮಾಡಿದೆ, ಬಾಗಿಲು ಬಡ್ದೆ, ಜೋರಾಗಿ ಕರೆದೆ. ಆದರೂ ಯಾರೂ ಬಾಗಿಲು ಓಪನ್ ಮಾಡಲಿಲ್ಲ. ಅದಕ್ಕೆ ನಾನು ರಿಟರ್ನ್ ಮನೆಗೆ ಬಂದುಬಿಟ್ಟೆ ಅಂತ ನೇಹಾಗೆ ಹೇಳ್ತಾನೆ. ನೆಕ್ಸ್ಟ್ ನೇಹಾ ಅಜಯ್ ಸಾಹಾಗೆ ಫೋನ್ ಮಾಡ್ತಾಳೆ. ಅವತ್ತು ನೇಹಾ ಮನೆಯಿಂದ ಹೊರಟಾಗ ಅಜಯ್ ಮತ್ತು ಕನ್ಹಯ್ಯ ಕುಮಾರ್ ಮನೆಯಲ್ಲೇ ಇದ್ರು. ಫೋನ್ ಮಾಡಿದ ನೇಹಾ, ಅಜಯ್ ಎಲ್ಲಿದ್ದೀಯಾ? ಯಾಕೋ ಅಮ್ಮ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತಾಳೆ. ಅದಕ್ಕೆ ಅಜಯ್, ನನಗೆ ಗೊತ್ತಿಲ್ಲ ಛೋಟಿ ಮ್ಯಾಮ್ ಸಾಬ್, ನಾನು ಮನೆ ಕೆಲಸ ಮುಗಿಸಿ 2 ಗಂಟೆ ಸುಮಾರಿಗೆ ರೂಮ್ಗೆ ಬಂದುಬಿಟ್ಟೆ ಅಂತಾನೆ. ಸರಿ ಅಂತ 3ನೇ ಹೌಸ್ ಹೆಲ್ಪ್ ಕನ್ಹಯ್ಯ ಕುಮಾರ್ಗೆ ಫೋನ್ ಮಾಡ್ತಾಳೆ. ಆದರೆ ವಿಚಿತ್ರ ಅಂದರೆ ಅವನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಅಲ್ಲಿಗೆ ನೇಹಾಳ ತಲೆಯಲ್ಲಿ ಏನೇನೋ ಆಲೋಚನೆಗಳು ಶುರುವಾಗಿದ್ವು. ಅಮ್ಮ ಫೋನ್ ಪಿಕ್ ಮಾಡ್ತಾ ಇಲ್ಲ, ಈ ಕನ್ಹಯ್ಯನ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆ, ಏನೋ ಅನಾಹುತ ಆಗಿರಬಹುದು ಅಂತ ಅಂದ್ಕೊಂಡು ನೇಹಾ ಸಣ್ಣಗೆ ಬೆವರೋಕೆ ಶುರು ಮಾಡ್ತಾಳೆ. ತಕ್ಷಣ ತಂದೆಗೆ ವಿಷಯ ಹೇಳ್ತಾಳೆ. ಮುಖೇಶ್ ಕೂಡ ಹೆಂಡತಿ ಜ್ಯೋತಿಗೆ ಫೋನ್ ಮಾಡ್ತಾರೆ. ಆಗ್ಲೂ ಜ್ಯೋತಿ ಫೋನ್ ಪಿಕ್ ಮಾಡಲ್ಲ. ಪಾಪ ಜ್ಯೋತಿ, ಬದುಕಿದ್ರೆ ತಾನೇ ಫೋನ್ ಪಿಕ್ ಮಾಡೋದು. ಮುಖೇಶ್ ತನ್ನ ಫ್ಲ್ಯಾಟಲ್ಲಿ 3 ಕಡೆ CCTV ಹಾಕ್ಸಿದ್ರು. ಒಂದು ಹಾಲ್ನಲ್ಲಿ, ಇನ್ನೊಂದು ಕಿಚನ್ನಲ್ಲಿ, ಮತ್ತೊಂದು ಸರ್ವೆಂಟ್ ರೂಮಲ್ಲಿ. ಮನೆಯಲ್ಲಿ ಏನಾಗ್ತಾ ಇದೆ, ಯಾರು ಬರ್ತಾರೆ, ಯಾರು ಹೋಗ್ತಾರೆ ಎಲ್ಲವನ್ನ ಫೋನಲ್ಲಿ ಮಾನಿಟರ್ ಮಾಡಬಹುದಿತ್ತು. ಕೂಡಲೇ ನೇಹಾ ತನ್ನ ಮೊಬೈಲ್ ತೆಗೆದು CCTV ಚೆಕ್ ಮಾಡ್ತಾಳೆ. ವಿಚಿತ್ರ ಅಂದರೆ ಅದರಲ್ಲಿ ಎಲ್ಲವೂ ನಾರ್ಮಲ್ ಇತ್ತು.
ಯಾರ ಚಲನವಲನವೂ ಇರಲಿಲ್ಲ. ಅಮ್ಮ ಜ್ಯೋತಿ ಆಗಲಿ, ಕೆಲಸದವ ಕನ್ಹಯ್ಯ ಆಗಲಿ ಮನೆಯಲ್ಲಿ ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ಯಾಕೋ ಸಮಥಿಂಗ್ ಈಸ್ ನಾಟ್ ರೈಟ್ ಅಂತ ತಂದೆ ಮಗಳು ಮಾತಾಡ್ಕೋತಾರೆ. ಮುಖೇಶ್ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಮ್ಯಾನೇಜರ್ಗೆ ಕಾಲ್ ಮಾಡ್ತಾರೆ. ನನ್ನ ಹೆಂಡತಿ ಜ್ಯೋತಿ ಫೋನ್ ಪಿಕ್ ಮಾಡ್ತಾ ಇಲ್ಲ, ಕನ್ಹಯ್ಯ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದೆ, ಇಫ್ ಪಾಸಿಬಲ್ ಒಂದ್ಸಲ ಮನೆಗೆ ಹೋಗಿ ಚೆಕ್ ಮಾಡ್ತೀರಾ ಅಂತಾರೆ. ಅದಕ್ಕೆ ಮ್ಯಾನೇಜರ್ ಆಯಿತು ಸರ್, ನಾನು ಈಗಲೇ ಹೋಗ್ತೀನಿ ಅಂತ ಹೇಳಿ ಮನೆ ಹತ್ರ ಬರ್ತಾರೆ. ಡೋರ್ ಬೆಲ್ ಮಾಡ್ತಾರೆ, ಬಾಗಿಲು ಜೋರಾಗಿ ಬಡಿತಾರೆ. ಆದರೆ ಏನೂ ರೆಸ್ಪಾನ್ಸ್ ಸಿಗಲ್ಲ. ಅಷ್ಟರಲ್ಲಿ ಮುಖೇಶ್ ತಮ್ಮ ಮನೆ ಕೆಲಸದ ಅಜಯ್ ಮತ್ತು ಅಶೋಕ್ಗೆ ಫೋನ್ ಮಾಡಿ ಸ್ವಲ್ಪ ಮನೆ ಹತ್ರ ಬೇಗ ಹೋಗಿ ಅಂತಾರೆ. ಆಗ ಸಂಜೆ 6 ಗಂಟೆ ಆಗಿತ್ತು. ಅರೆ ಏನಾಯ್ತು, ಸಾಬ್ ಯಾವತ್ತೂ ಈ ಥರ ಮಾತಾಡಲ್ವಲ್ಲ ಅಂದ್ಕೊಂಡು ಆಯಿತು ಸಾಬ್ ಈಗಲೇ ಹೋಗ್ತೀವಿ ಅಂತ ಇಬ್ಬರು ಓಡೋಡಿ ಫ್ಲ್ಯಾಟ್ ಹತ್ರ ಬರ್ತಾರೆ. ಫ್ಲ್ಯಾಟ್ ಬಳಿ ಗಲಾಟೆ ಸೌಂಡ್ ಕೇಳಿ ಅಕ್ಕಪಕ್ಕದವರೆಲ್ಲ ಸೇರ್ತಾರೆ. ಅಷ್ಟೊತ್ತಿಗೆ ತಂದೆ ಮಗಳು ಮನೆಗೆ ಬಂದಿದ್ರು. ಅದಾಗಲೇ ಹೊರಗಡೆ ಜನ ಜಮಾಯಿಸಿದ್ರು. ಮುಖೇಶ್ ಹತ್ರ ಮನೆಯ ಇನ್ನೊಂದು ಕೀ ಇತ್ತು. ಅದರಿಂದ ಡೋರ್ ಓಪನ್ ಮಾಡಿ ಮನೆಯೊಳಗೆ ಹೋಗ್ತಾರೆ. ಅವರ ಜೊತೆಗೆ ಕೆಲ ನೇಬರ್ಸ್, ಮನೆ ಕೆಲಸದವರು ಮತ್ತು ಡ್ರೈವರ್ ಕೂಡ ಒಳಗೆ ಹೋಗ್ತಾರೆ. ನೇರವಾಗಿ ಮುಖೇಶ್ ಮತ್ತು ನೇಹಾ ಬೆಡ್ರೂಮ್ಗೆ ಹೋಗ್ತಾರೆ. ಅಲ್ಲಿ ಜ್ಯೋತಿ ಬೆಡ್ ಮೇಲೆ ಮಲಗಿದ್ಲು. ವಸ್ತುಗಳೆಲ್ಲ ಅಕ್ಕಪಕ್ಕ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ನೇಹಾ ಓಡ್ ಹೋಗಿ ಅಮ್ಮನನ್ನ ಎಬ್ಬಿಸ್ತಾಳೆ. ಜೋರಾಗಿ ಕೂಗ್ತಾಳೆ. ಕೈ ಕಾಲು ಉಜ್ಜಿ ಎಬ್ಸೋಕೆ ಪ್ರಯತ್ನ ಪಡ್ತಾಳೆ. ಆದರೆ ಅಮ್ಮನಿಂದ ನೋ ರೆಸ್ಪಾನ್ಸ್. ಬಹುಶಃ ಶುಗರ್ ಅಥವಾ BP ಡೌನ್ ಆಗಿರ್ಬೋದು ಅಂತ ಅಂದ್ಕೊಂಡು ಏನೇನೋ ಟ್ರೈ ಮಾಡ್ತಾಳೆ. CPR ಕೂಡ ಕೊಡ್ತಾಳೆ. ಆದರೆ ಆಗಲೂ ನೋ ರಿಯಾಕ್ಷನ್. ಕೊನೆಗೆ ಮಮ್ಮಿ ಅಂತ ಜೋರಾಗಿ ಕಿರ್ಚಿ ಜ್ಯೋತಿಯ ದೇಹವನ್ನು ತಪ್ಕೋತಾಳೆ. ಅಷ್ಟೊತ್ತಿಗಾಗಲೇ ಅಮ್ಮ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ ಅನ್ನೋದು ನೇಹಾಗೆ ಗೊತ್ತಾಗಿ ಹೋಗಿತ್ತು. ಆದರೂ ತಮ್ಮ ಸಮಾಧಾನಕ್ಕಾಗಿ ಜ್ಯೋತಿಯನ್ನು ಸೆಂಟ್ ಎಲಿಜಬೆತ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಪಲ್ಸ್ ಚೆಕ್ ಮಾಡಿದ ಡಾಕ್ಟರ್ಸ್ ಸಾರಿ, ಇವರು ಸತ್ತು ತುಂಬ ಹೊತ್ತಾಗಿದೆ ಅಂತ ಡಿಕ್ಲೇರ್ ಮಾಡ್ತಾರೆ. ವಿಷಯ ಮಲಬಾರ್ ಹಿಲ್ ಪೊಲೀಸರಿಗೂ ತಲುಪಿತ್ತು. ಹೈ ಪ್ರೊಫೈಲ್ ಕೇಸ್ ಆಗಿದ್ರಿಂದ ತಡ ಮಾಡದೆ ಪೊಲೀಸರ ಒಂದು ಟೀಮ್ ಅಲ್ಲಿಗೆ ಬಂದಿತ್ತು. ಪ್ರಾಥಮಿಕ ಚೆಕಪ್ ಮಾಡಿದ ಡಾಕ್ಟರ್ಗೆ ಜ್ಯೋತಿಯ ಕುತ್ತಿಗೆ ಹತ್ರ ಏನೋ ಒಂದು ಚಿಕ್ಕ ಮಾರ್ಕ್ ಕಾಣಿಸಿತ್ತು. ಇದು ಸಹಜ ಸಾವಲ್ಲ ಅನ್ನೋದು ಅವರಿಗೂ ಮನವರಿಕೆಯಾಗಿತ್ತು. ಯಾರೋ ಇವರನ್ನ ಕೊಲೆ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿತ್ತು. ಪೊಲೀಸರು ಬಂದ ಕೂಡಲೇ ದೇಹವನ್ನ ಪೋಸ್ಟ್ ಮಾರ್ಟಮ್ಗೆ ಅಂತ JJ ಹಾಸ್ಪಿಟಲ್ಗೆ ಕಳಿಸ್ತಾರೆ. ಮುಖೇಶ್ ಮಲಬಾರ್ ಹಿಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಅಪ್ಪ ಮಗಳಿಗೆ ಆಕಾಶವೇ ಕಳಚಿ ಬಿದ್ದಿತ್ತು. ಏನು ಮಾಡಬೇಕು ಅನ್ನೋದೇ ತೋಚ್ತಾ ಇರಲಿಲ್ಲ. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ರಿಂದ ಪೊಲೀಸರು ಕೂಡಲೇ ಆಕ್ಟಿವ್ ಆಗಿದ್ರು. ತನಿಖೆ ಸ್ಟಾರ್ಟ್ ಮಾಡಿದ್ರು. ಮೊದಲು ಪೊಲೀಸರ ಅನುಮಾನ ಹೋಗಿದ್ದೇ ಕೆಲಸದವರ ಮೇಲೆ. ಅವರೆಲ್ಲರ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ತಾರೆ. ಅಶೋಕ್ ಮತ್ತು ಅಜಯ್ ಆಸ್ಪತ್ರೆಯಲ್ಲೇ ಇದ್ರು. ಅವರನ್ನ ಕಸ್ಟಡಿಗೆ ತಗೊಳ್ತಾರೆ. ಪೊಲೀಸರ ಒಂದು ಟೀಮ್ ಬಿಲ್ಡಿಂಗ್ ಹತ್ರ ಬರುತ್ತೆ. ಮೇನ್ ಗೇಟಲ್ಲೇ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ರು. ಈ ಅಪಾರ್ಟ್ಮೆಂಟ್ಗೆ ಯಾರೇ ಬಂದ್ರು ಅವರ ಎಂಟ್ರಿ ಮತ್ತು ಎಕ್ಸಿಟ್ ಟೈಮ್, ಮೊಬೈಲ್ ನಂಬರ್, ಯಾರನ್ನ ಭೇಟಿ ಆಗೋಕೆ ಬಂದಿದ್ದಾರೆ, ಬಂದ ಉದ್ದೇಶ ಏನು, ಹೀಗೆ ಎಲ್ಲ ಡೀಟೇಲ್ಸ್ ರಿಜಿಸ್ಟರ್ನಲ್ಲಿ ಎಂಟ್ರಿ ಮಾಡ್ತಾ ಇದ್ರು. ಹಾಗೆ ಅಪಾರ್ಟ್ಮೆಂಟ್ನ ಮೂಲೆ ಮೂಲೆಯಲ್ಲೂ CCTV ಕಣ್ಗಾವಲಿತ್ತು. ಪ್ರತಿ ಫ್ಲೋರ್ನಲ್ಲಿ, ಪಾರ್ಟಿ ಹಾಲ್ನಲ್ಲಿ, ಎಂಟ್ರಿಯಿಂದ ಹಿಡಿದು ಮೇನ್ ರೋಡ್ ತನಕ ಎಲ್ಲ ಕಡೆ CCTV ಹಾಕಲಾಗಿತ್ತು. ಹಾಗಾದ್ರೆ ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ರೂ ಒಬ್ಬ ಬಿಸ್ನೆಸ್ ಮ್ಯಾನ್ ಹೆಂಡತಿಯನ್ನ ಹಾಡಹಗಲೇ ಕೊಲೆ ಮಾಡಿದ್ದಾರೆ ಅಂದ್ರೆ ಏನರ್ಥ? ಹಾಗಾದ್ರೆ ಇದರಲ್ಲಿ ಒಳಗಿನವರೇ ಯಾರೋ ಇನ್ವಾಲ್ವ್ ಆಗಿರ್ಬೇಕಲ್ವಾ? ಇಬ್ರು ಸರ್ವೆಂಟ್ಸ್ ಪೊಲೀಸರ ವಶದಲ್ಲಿದ್ರು. ಆದರೆ ಮನೆಯಲ್ಲೇ ಇರ್ತಿದ್ದ ಕನ್ಹಯ್ಯ ಕುಮಾರ್ ಮಾತ್ರ ಇನ್ನೂ ನಾಪತ್ತೆಯಾಗಿದ್ದ. ಅವನ ಮೊಬೈಲ್ ಕೂಡ ಆಫ್ ಇತ್ತು. ಪೊಲೀಸರು ತಂದೆ ಮಗಳ ಹತ್ರ ಬೇಸಿಕ್ ಪ್ರಶ್ನೆ ಕೇಳ್ತಾರೆ. ಮಾರ್ಚ್ 12ರಂದು ಮನೆಯಲ್ಲಿ ಎಷ್ಟು ಜನ ಇದ್ರಿ, ಯಾರೆಲ್ಲ ಬಂದಿದ್ರು, ಎಷ್ಟು ಗಂಟೆಗೆ ಹೋದ್ರು, ಹಾಲಿನವನು, ಡೆಲಿವರಿ ಬಾಯ್ ಯಾರಾದರೂ ಬಂದಿದ್ರಾ, ನೀವಿಬ್ರು ಎಷ್ಟು ಗಂಟೆಗೆ ಹೋದ್ರಿ ಅಂತೆಲ್ಲ ವಿಚಾರಿಸ್ತಾರೆ. ಅದಕ್ಕೆ ಮುಖೇಶ್, ಸರ್ ಪ್ರತಿದಿನದಂತೆ ಬೆಳಗ್ಗೆ 7 ಗಂಟೆಗೆ ಎದ್ದು ಟೀ ಕುಡ್ಕೊಂಡು ಮಾತಾಡ್ಕೊಂಡು ಇದ್ವಿ. ಕಿಚನ್ನಲ್ಲಿ ಕನ್ಹಯ್ಯ ಜ್ಯೋತಿಗೆ ಹೆಲ್ಪ್ ಮಾಡ್ತಾ ಇದ್ದ. ಮಧ್ಯಾಹ್ನ ಅಶೋಕ್ ಮಹಾರಾಜ್ ಅಡುಗೆ ಮಾಡಿ ಹೋದ. 1 ಗಂಟೆ ಸುಮಾರಿಗೆ ನಾವು ಊಟ ಮಾಡಿದ್ವಿ ಸರ್. ಆಗ ನಾನು, ಜ್ಯೋತಿ, ನೇಹಾ ಮತ್ತು ಅಜಯ್, ಕನ್ಹಯ್ಯ ಟೋಟಲ್ 5 ಜನ ಇದ್ವಿ ಅಂತಾರೆ. ಊಟ ಮಾಡಿಕೊಂಡು ಮಧ್ಯಾಹ್ನ 1:30 ಸುಮಾರಿಗೆ ನಾನು, ನೇಹಾ ಶೋರೂಮ್ಗೆ ಹೊರಟ್ವಿ. ನಾವು ಹೋಗುವಾಗ ಮನೆಯಲ್ಲಿ ಜ್ಯೋತಿ ಜೊತೆಗೆ ಕನ್ಹಯ್ಯ ಮತ್ತು ಅಜಯ್ ಇದ್ರು ಸರ್ ಅಂತ ಮುಖೇಶ್ ಪೊಲೀಸರಿಗೆ ಹೇಳ್ತಾರೆ. ಸರಿ, ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ ಪೊಲೀಸರು ಮತ್ತೆ ಕೇಳ್ತಾರೆ. ಅದಕ್ಕೆ ಮುಖೇಶ್, ಇಲ್ಲ ಸರ್, ನಮ್ಗೆ ಯಾರ ಮೇಲೂ ಅನುಮಾನ ಇಲ್ಲ ಅಂತಾರೆ. ಆದ್ರೆ ನೇಹಾ ಅಮ್ಮ ಬೆಡ್ ಮೇಲೆ ಬಿದ್ದಿದ್ದಾಗ ಒಂದ್ ಥಿಂಗ್ ಅಬ್ಸರ್ವ್ ಮಾಡಿದ್ಲು. ಅದೇನಂದ್ರೆ ಅಮ್ಮನ ಕೈಯಲ್ಲಿದ್ದ ವಜ್ರದ ಕಂಗನ್ ಅಂದ್ರೆ ಬಳೆಗಳು ಕಾಣೆಯಾಗಿದ್ವು. ಇದನ್ನ ಪೊಲೀಸರಿಗೆ ಹೇಳ್ತಾಳೆ. ಇಷ್ಟು ಬಿಟ್ರೆ ಮನೆಯ ಲಾಕರ್ನಲ್ಲಿನ ಒಡವೆ, ಕ್ಯಾಶ್ ಎಲ್ಲವೂ ಹಾಗೇ ಇದೆ ಸರ್ ಅಂತಾನು ಹೇಳ್ತಾಳೆ. ಕೊಲೆಗಡುಕರು ಬೇರೆ ಏನನ್ನೂ ತಗೊಂಡು ಹೋಗಿಲ್ಲ ಅಂತಾಳೆ.
ಪೊಲೀಸರು ಬಳೆಗಳ ಪ್ರೈಸ್ ಎಷ್ಟಿರಬಹುದು ಅಂದಾಗ 3 ಲಕ್ಷ ರೂಪಾಯಿ ಇರಬಹುದು ಅಂತಾಳೆ. ಇದನ್ನ ಕೇಳಿದ ಪೊಲೀಸರಿಗೆ ಒಂದು ವಿಷಯ ಖಚಿತವಾಗಿತ್ತು, ಇದು ದರೋಡೆಗಾಗಿ ಮಾಡಿರೋ ಕೊಲೆಯಲ್ಲ. ಯಾಕಂದ್ರೆ ಕಳ್ತನ ಮಾಡೋ ಉದ್ದೇಶ ಇದ್ದಿದ್ರೆ ಲಾಕರ್ನಲ್ಲಿ ಅಷ್ಟೊಂದು ಒಡವೆ ಕ್ಯಾಶ್ ಇದ್ರು ಅದನ್ನ ಯಾಕೆ ಮುಟ್ಟಿಲ್ಲ? ಬರೀ ಜ್ಯೋತಿ ಕೈಯಲ್ಲಿದ್ದ ಕಂಗನ್ ತಗೊಂಡು ಹೋಗಿದ್ದಾರೆ. ಅಂದ್ರೆ ಜ್ಯೋತಿಯನ್ನ ಕೊಲೆ ಮಾಡೋದೇ ಅವರ ಉದ್ದೇಶ ಆಗಿದ್ರೆ ಅವಳ ಕೈಯಿಂದ ಬಳೆ ಕದೀತಾ ಇರಲಿಲ್ಲ. ಇದೆಲ್ಲ ನಮ್ಮ ದಿಕ್ಕು ತಪ್ಪಿಸೋಕೆ ಆಡಿರೋ ನಾಟಕ ಅನ್ನೋದು ಪೊಲೀಸರಿಗೆ ಅರಿವಾಗಿತ್ತು. ಪೊಲೀಸರ ಟೆಕ್ನಿಕಲ್ ಟೀಮ್ CCTV ಫುಟೇಜ್ ಎಕ್ಸಾಮಿನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಕೊಲೆಯಾದ ಮಧ್ಯಾಹ್ನ 2:15 ಸುಮಾರಿಗೆ ಮುಕೇಶ್ ಮನೆಗೆ ಒಂದು ಪಾರ್ಸೆಲ್ ಬಂದಿತ್ತು. ಅದನ್ನ ಜ್ಯೋತಿ ರಿಸೀವ್ ಮಾಡಿದ್ರು. ಈ ವೇಳೆ ಅಜಯ್ ಕೆಲಸ ಎಲ್ಲ ಮುಗಿಸಿದ್ದ. ನಾಳೆ ಬರ್ತೀನಿ ಮಾಲ್ಕಿನ್ ಅಂತ ಅವನು ಮನೆಯಿಂದ ಹೋಗಿದ್ದ. ಆದ್ರೆ ಅಷ್ಟೊತ್ತಿಗೆ ಕನ್ಹಯ್ಯ ಕುಮಾರ್ ಇರಲಿಲ್ಲ. ಸೊ ಪೊಲೀಸರಿಗೆ ಅವನ ಮೇಲೆ ಹೆಚ್ಚು ಅನುಮಾನ ಮೂಡಿತ್ತು. ಕನ್ಹಯ್ಯ ಕುಮಾರ್ ಹಿಸ್ಟ್ರಿ ಜಾಲಾಡ್ತಾರೆ. ಅವನು ಎಲ್ಲಿಯವನು, ಶಾ ಫ್ಯಾಮಿಲಿಯವರು ಇವನನ್ನ ಎಲ್ಲಿಂದ ಹೈಯರ್ ಮಾಡಿದ್ರು, ಇವನು ಈ ಮನೆಗೆ ಬಂದು ಎಷ್ಟು ದಿನ ಆಯಿತು, ಹೀಗೆ ಎಲ್ಲ ಡೀಟೇಲ್ ಆಗಿ ತನಿಖೆ ಮಾಡ್ತಾರೆ. ಮುಕೇಶ್ ವಾಸವಿದ್ದ ತಹನಿ ಹೈಟ್ಸ್ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಮತ್ತೊಂದು ಐಷಾರಾಮಿ ಅಪಾರ್ಟ್ಮೆಂಟ್ ಇತ್ತು. ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದ. ಅವನ ಹೆಸರು ಸಂಜಯ್ ಕುಮಾರ್ ಪಂಡಿತ್. ಈ ಸಂಜಯ್ ಕುಮಾರ್ ಪಂಡಿತ್ ತುಂಬಾ ವರ್ಷದಿಂದ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ. ಇವನು ತುಂಬಾ ನಿಯತ್ತಿನ ಮನುಷ್ಯ. ಇಷ್ಟು ವರ್ಷದಲ್ಲಿ ಇವನ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಇರಲಿಲ್ಲ. ಎಲ್ಲರೂ ಇವನನ್ನ ತುಂಬಾ ಇಷ್ಟಪಡ್ತಾ ಇದ್ರು. ಸಂಜಯ್ ತುಂಬಾ ನಂಬಿಕಸ್ಥನಾಗಿದ್ದ. ಇವನು ಆಶಾನಗರ್ನ ಸ್ಲಮ್ನಲ್ಲಿ ಇರ್ತಾ ಇದ್ದ. ಇವನಿಗೆ ಮದುವೆ ಆಗಿತ್ತು, 2 ಮಕ್ಕಳು ಇದ್ರು. ಆದ್ರೆ ದುರಾದೃಷ್ಟ ಅಂದ್ರೆ ಇವನ ಕಿರಿಮಗ ಹುಟ್ಟಿದ ಕೆಲವೇ ದಿನಗಳಲ್ಲಿ ಹೆಂಡತಿ ಸತ್ತೋದ್ಲು. ಆದ್ರೂ ಇವನೇ ಹಗಲು ರಾತ್ರಿ ದುಡಿದು 2 ಮಕ್ಕಳನ್ನ ಸಾಕ್ತಾ ಇದ್ದ. ಖರ್ಚಿಗಾಗುತ್ತೆ ಅಂತ ತಾನಿದ್ದ ರೂಮ್ನ ಸಂಜಯ್ ಮತ್ತೊಬ್ಬನ ಜೊತೆ ಶೇರ್ ಮಾಡ್ತಾ ಇದ್ದ. ಇವನ ರೂಮ್ಮೇಟ್ ಬೇರೆ ಯಾರು ಅಲ್ಲ, ಅವನೇ ಮುಕೇಶ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಜಯ್ ಸಾಹಾ. ಒಂದಿನ ಸಂಜಯ್ ತನ್ನ ಫ್ರೆಂಡ್ ಅಜಯ್ ಹತ್ರ ಹೀಗೆ ಮಾತಾಡ್ತಾ ಅಜಯ್, ನನ್ನ 2 ಮಕ್ಕಳು ದೊಡ್ಡವರಾಗಿದ್ದಾರೆ. ದೊಡ್ಡ ಮಗ ಕ್ರೊಫರ್ಡ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ತುಂಬಾ ಹಾರ್ಡ್ ವರ್ಕ್ ಮಾಡ್ತಾನೆ. ಕಿರಿಯವನಿಗೆ ಇನ್ನೂ ಏನೂ ಕೆಲಸ ಸಿಕ್ಕಿಲ್ಲ. ಅವನು ಬಿಹಾರ್ನಲ್ಲಿ 12th ಓದ್ತಾ ಇದ್ದಾನೆ. ಇತ್ತೀಚೆಗೆ ಕೆಲಸ ಹುಡ್ಕೊಂಡು ಮುಂಬೈಗೆ ಬಂದಿದ್ದಾನೆ. ಬಂದು 3 ತಿಂಗಳಾಯ್ತು. ಇನ್ನೂ ಎಲ್ಲೂ ಕೆಲಸ ಆಗಿಲ್ಲ. ಎಲ್ಲಾದ್ರೂ ಕೆಲಸ ಇದ್ರೆ ಹೇಳು ಅಂತಾನೆ. ಆಗ ಅಜಯ್ ಸಾಹಾ, ಸಂಜಯ್, ನಾನು ಕೆಲಸ ಮಾಡ್ತಾ ಇರೋ ಮುಕೇಶ್ ಸಾಬ್ಗೆ ಒಬ್ಬ ಕೇರ್ ಟೇಕರ್ ಬೇಕು ಅಂತಿದ್ರು. ಅವರು ಮನೆಯಲ್ಲೇ ಇರೋ ಯಾರಾದ್ರೂ ನಂಬಿಕಸ್ಥನನ್ನ ಹುಡುಕ್ತಾ ಇದ್ದಾರೆ. 16,000 ಸಂಬಳ ಕೊಡ್ತಾರೆ. ಇರೋಕೆ ಊಟ ರೂಮ್ ಎಲ್ಲ ಕೊಡ್ತಾರೆ. ನೀನು ಹೂ ಅಂದ್ರೆ ನಾನು ಮಾತಾಡ್ತೀನಿ ಅಂತಾನೆ. ಅದಕ್ಕೆ ಸಂಜಯ್, ಆಯ್ತು ಮಾತಾಡು. ಹೇಗೂ ನಾನು ಸೆಕ್ಯೂರಿಟಿ ಕೆಲಸ ಮಾಡೋ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಅವರ ಫ್ಲ್ಯಾಟ್ ಕೂಡ ಇರೋದು. ನನ್ನ ಮಗ ನನ್ನ ಕಣ್ಮುಂದೇ ಇರ್ತಾನೆ. ಸರಿ, ನೀನು ಒಮ್ಮೆ ಓನರ್ ಹತ್ರ ಮಾತಾಡಿ ನನಗೆ ಹೇಳು ಅಂತಾರೆ. ಸರಿ ಅಂತ ಮಾರನೇ ದಿನ ಅಜಯ್ ಮುಕೇಶ್ ಹತ್ರ ಮಾತಾಡ್ತಾನೆ. ಸಾಬ್, ನೀವು ಮನೆಯಲ್ಲೇ ಇರೋ ಥರ ಒಬ್ಬ ಕೇರ್ ಟೇಕರ್ ಹುಡುಕ್ತಾ ಇದ್ರಲ್ವಾ, ನನ್ನ ಪರಿಚಯದ ಒಬ್ಬ ಇದ್ದಾನೆ ಅಂತಾನೆ. ಅದಕ್ಕೆ ಮುಕೇಶ್, ನೋಡು, ಸುಮ್ಮನೆ ಎಂಥೆಂಥವರನ್ನೋ ಕರ್ಕೊಂಡು ಬರಬೇಡ, ನಂಬಿಕಸ್ಥರು ಇರಬೇಕು. ಜ್ಯೋತಿ ಮನೆಯಲ್ಲಿ ಒಬ್ಳೇ ಇರ್ತಾಳೆ. ಎಲ್ಲ ಬ್ಯಾಕ್ಗ್ರೌಂಡ್ ವಿಚಾರಿಸಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಅಜಯ್, ಸಾಬ್, ಅವನು ತುಂಬ ಒಳ್ಳೆಯವನು. ಅವನು ನನ್ನ ರೂಮ್ಮೇಟ್ ಮಗ. ನನ್ನ ರೂಮ್ಮೇಟ್ ಕೂಡ ನಮ್ಮ ಪಕ್ಕದ ಅಪಾರ್ಟ್ಮೆಂಟ್ನಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಿದ್ದಾನೆ. ಹಲವು ವರ್ಷಗಳಿಂದ ತುಂಬ ನಿಯತ್ತಿಂದ ಕೆಲಸ ಮಾಡ್ತಾ ಇದ್ದಾನೆ. ಬೇಕಿದ್ರೆ ನೀವು ಅಲ್ಲಿನ ಮ್ಯಾನೇಜರ್ ಹತ್ರ ಮಾತಾಡಿ ಅಂತಾನೆ. ಅದಕ್ಕೆ ಮುಕೇಶ್, ಸರಿ ಆಯ್ತು, ಅವನನ್ನ ಕರ್ಸು ಅಂತಾರೆ. ಅಜಯ್ ಸಂಜಯ್ಗೆ ಬಂದು ಹೇಳ್ತಾನೆ. ಸಂಜಯ್ ತನ್ನ ಮಗನನ್ನ ಕರೆದು, ಮಗ, ನಿನ್ಗೊಂದು ಕೆಲಸ ನೋಡಿದ್ದೀನಿ. ಕೆಲಸ, ಊಟ, ತಿಂಡಿ, ಇರೋಕೆ ರೂಮ್ ಎಲ್ಲವೂ ವ್ಯವಸ್ಥೆ ಇದೆ. ನಾಳೆನೇ ಹೋಗಿ ಭೇಟಿ ಮಾಡು ಅಂತಾನೆ. ಅದಕ್ಕೆ ಸಂಜಯ್ ಮಗ, ಅಪ್ಪ, ನನಗೆ ಇಲ್ಲೇ 24 ಗಂಟೆ ಇರೋಕೆ ಬೋರ್ ಆಗುತ್ತೆ. ನನಗೆ ಫ್ರೆಂಡ್ಸು, ಊರು ಅಂತೆಲ್ಲ ಸುತ್ತಾಡ್ಕೊಂಡು ಇರಬೇಕು ಅಂದಿದ್ದ. ಅದಕ್ಕೆ ಅಪ್ಪ, ನೋಡು, ಈಗ ಈ ಕೆಲಸ ಒಪ್ಕೋ, ಆಮೇಲೆ ನಿನ್ನಿಷ್ಟದ ಕೆಲಸ ಸಿಕ್ಕರೆ ನೀನು ಇದನ್ನು ಬಿಡುವಂತೆ ಅಂತ ಹೇಳ್ತಾನೆ. ಆಗ ಸರಿ ಅಂತ ಒಪ್ಕೋತಾನೆ. ತಂದೆ ಥರಾನೇ ಮಗ ಕೂಡ ನಿಯತ್ತಾಗಿ ದುಡಿತಾನೆ ಅಂತ ಅಜಯ್ ಅನ್ಕೊಂಡಿದ್ದ. ಮುಕೇಶ್ ಕೂಡ ಅಜಯ್ ಮಾತನ್ನ ನಂಬಿ ಅವನು ಹೇಳಿದವನನ್ನ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. 16,000 ಸಂಬಳ, ಊಟ, ಇರೋಕೆ ರೂಮ್ ಎಲ್ಲವೂ ಫಿಕ್ಸ್ ಆಗಿತ್ತು. ಹೀಗೆ ಸೇರ್ಕೊಂಡವನೇ ಈ ಕನ್ಹಯ್ಯ ಕುಮಾರ್. ಅಂದರೆ ಕನ್ಹಯ್ಯ ಅಜಯ್ನ ರೂಮ್ಮೇಟ್ ಸಂಜಯ್ನ ಕಿರಿ ಮಗ. ಅವತ್ತು ಮಾರ್ಚ್ 11, 2024 ಕನ್ಹಯ್ಯ ಡ್ಯೂಟಿ ಜಾಯಿನ್ ಮಾಡ್ತಾನೆ. ಇವನು ಕೆಲಸಕ್ಕೆ ಸೇರಿದ ಮಾರನೇ ದಿನವೇ ಮನೆಯೊಡತಿ ಜ್ಯೋತಿ ಕೊಲೆಯಾಗಿ ಹೋಗಿದ್ಲು. ಹಾಗಾದ್ರೆ ಈ ಕೊಲೆಯಲ್ಲಿ ಕನ್ಹಯ್ಯ ಪಾತ್ರ ಇದೆಯಾ? ಕೆಲಸಕ್ಕೆ ಸೇರಿದ ಒಂದೇ ದಿನದಲ್ಲಿ ಇವನು ಮಾಲಕಿಯನ್ನ ಯಾಕೆ ಸಾಯಿಸ್ತಾನೆ?
ಅದು ಅಲ್ಲದೆ ಸಾಯಿಸಿ ಬರೀ ಕೈ ಬಳೆ ಮಾತ್ರ ಯಾಕೆ ತಗೊಂಡು ಹೋಗ್ತಾನೆ? ಈ ಎಲ್ಲ ಪ್ರಶ್ನೆಗಳು ಪೊಲೀಸರ ತಲೆಯಲ್ಲಿ ಗಿರ್ಕಿ ಹೊಡಿತಾ ಇದ್ವು. ಕನ್ಹಯ್ಯ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ. ಇವನು ಈ ಮೊದಲು ಬಿಹಾರದ ಸೀತಾಮಣಿ ಜಿಲ್ಲೆಯಲ್ಲಿ ವಾಸವಿದ್ದ. ಅಲ್ಲಿಂದ ಕೆಲವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ. ಇತ್ತ CCTV ಫುಟೇಜ್ ಪರಿಶೀಲನೆ ಮಾಡ್ತಿದ್ದ ಪೊಲೀಸರ ಟೆಕ್ನಿಕಲ್ ಟೀಮ್ಗೆ ಹಲವು ಎವಿಡೆನ್ಸ್ ಸಿಕ್ಕಿದ್ವು. ಅವತ್ತು ಅಜಯ್ ಸಾಹಾ ಕೆಲಸ ಮುಗಿಸ್ಕೊಂಡು ಹೋದ್ಮೇಲೆ ಜ್ಯೋತಿ ಕಿಚನ್ ಅಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರು. ಕನ್ಹಯ್ಯ ಕುಮಾರ್ ಕೂಡ ಕಿಚನ್ಗೆ ಹೋಗ್ತಾನೆ. ಸ್ವಲ್ಪ ಹೊತ್ತಿನ ಬಳಿಕ ಜ್ಯೋತಿ ಕಿಚನ್ ನಿಂದ ಬಂದು ರೂಮ್ಗೆ ಹೋಗ್ತಾರೆ. ಜ್ಯೋತಿಗೆ ಒಂದು ಅಭ್ಯಾಸ ಇತ್ತು. ಪ್ರತಿದಿನ ಊಟ ಆದ್ಮೇಲೆ 1 ಗಂಟೆ ನಿದ್ದೆ ಮಾಡ್ತಾ ಇದ್ರು. ಅವತ್ತು ಮಾರ್ಚ್ 12ಕ್ಕೆ ಮಧ್ಯಾಹ್ನ 2:30 ಸುಮಾರಿಗೆ ಅವರು ಬೆಡ್ರೂಮ್ಗೆ ಹೋಗಿದ್ರು. ಇವೆಲ್ಲವೂ CCTVಯಲ್ಲಿ ರೆಕಾರ್ಡ್ ಆಗಿತ್ತು. ಜ್ಯೋತಿ ಹೋದ ಅರ್ಧ ಗಂಟೆ ನಂತರ ಅಂದ್ರೆ 3 ಗಂಟೆ ಸುಮಾರಿಗೆ ಕನ್ಹಯ್ಯ ಬೆಡ್ರೂಮ್ಗೆ ಎಂಟ್ರಿ ಆಗಿದ್ದ. 15 ನಿಮಿಷದ ನಂತರ ತನ್ನ ರೂಮ್ಗೆ ರಿಟರ್ನ್ ಬಂದವನೇ ಬಟ್ಟೆ ಚೇಂಜ್ ಮಾಡ್ತಾನೆ. ತಾನು ಹಾಕಿದ್ದ ಶಾರ್ಟ್ಸ್ ತೆಗೆದು ಪ್ಯಾಂಟ್ ಹಾಕ್ಕೋತಾನೆ. ನಂತರ ಒಂದು ಬ್ಯಾಗ್ ತಗೊಂಡು ಬೇಗ ಅದರಲ್ಲಿ ತನ್ನೆಲ್ಲ ಬಟ್ಟೆ ತುಂಬ್ಕೋತಾನೆ. ನಂತರ 4 ಗಂಟೆ ಸುಮಾರಿಗೆ ಫ್ಲ್ಯಾಟ್ನಿಂದ ಆಚೆ ಬರ್ತಾನೆ. ಅವನು ಬ್ಯಾಗ್ ತಗೊಂಡು ಹೊರಗೆ ಹೋಗ್ತಾ ಇರೋದು ಬಿಲ್ಡಿಂಗ್ನ CCTVಯಲ್ಲೂ ರೆಕಾರ್ಡ್ ಆಗಿತ್ತು. ಅಚ್ಚರಿ ಅಂದರೆ ನೆಕ್ಸ್ಟ್ ಬೇರೆ CCTV ಫುಟೇಜ್ ನೋಡಿದರೆ ಅದರಲ್ಲಿ ಅವನ ಕೈಯಲ್ಲಿ ಯಾವ ಬ್ಯಾಗ್ ಇರಲಿಲ್ಲ. ಕನ್ಹಯ್ಯ ಆರಾಮಾಗಿ ಸೆಕ್ಯೂರಿಟಿ ಗೇಟ್ ಹತ್ರ ಬಂದು ಚೆಕ್ ಮಾಡಿಸ್ಕೊಂಡು ಬಿಲ್ಡಿಂಗ್ನಿಂದ ಹೊರಗಡೆ ಹೋಗಿದ್ದ. ಈ ಫುಟೇಜ್ ನೋಡಿದ ಪೊಲೀಸರಿಗೆ ಕೊಲೆಗಡುಕ ಇವನೇ ಅಂತ ಕನ್ಫರ್ಮ್ ಆಗಿತ್ತು. ಜ್ಯೋತಿ ಅವರು ಮಲಗಿದ್ದಾಗ ಅವರ ಬೆಡ್ರೂಮ್ಗೆ ಇವನು ಯಾಕೆ ಹೋದ? ಇಲ್ಲಿ ಇವನಿಗೇನು ಕೆಲಸ? ಇವನು ಬಟ್ಟೆ ಯಾಕೆ ಚೇಂಜ್ ಮಾಡ್ದ? ಈ ಎಲ್ಲ ಪ್ರಶ್ನೆಗಳಿಗೆ ಅವನು ಮಾತ್ರ ಉತ್ತರ ಕೊಡೋಕೆ ಸಾಧ್ಯ. ಆದರೆ ಇನ್ನೂ ಅವನು ಅಬ್ಸ್ಕಾಂಡಿಂಗ್ ಆಗಿದ್ದ. ಪೊಲೀಸರು ಬಿಲ್ಡಿಂಗ್ನ ಮೂಲೆ ಸರ್ಚ್ ಮಾಡ್ತಾರೆ. ಕಾರಿಡಾರ್ನಲ್ಲಿ ಅವನ ಬ್ಯಾಗ್ ಸಿಗುತ್ತೆ. ಅದರಲ್ಲಿ ಒಂದು ಜೊತೆ ಬಟ್ಟೆ, ಅವನ ಆಧಾರ್ ಕಾರ್ಡ್ ಮತ್ತು ಮಾರ್ಕ್ ಶೀಟ್ ಇತ್ತು. ಪೊಲೀಸರ ಇನ್ನೊಂದು ಟೀಮ್ ಕನ್ಹಯ್ಯ ಕುಮಾರ್ನ ತಂದೆ ಮತ್ತು ಅಣ್ಣನ ಮನೆಗೆ ಹೋಗ್ತಾರೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಠಾಣೆಗೆ ಬನ್ನಿ ಅಂತ ಕರ್ಕೊಂಡು ಬರ್ತಾರೆ. ಮುಖೇಶ್ ಶಾ ಅವರ ಹೆಂಡತಿ ಜ್ಯೋತಿ ಅವರ ಕೊಲೆಯಾಗಿದೆ. ನಿಮ್ಮ ಮಗ ಕನ್ಹಯ್ಯ ನಾಪತ್ತೆಯಾಗಿದ್ದಾನೆ. ಅವನ ಮೊಬೈಲ್ ಕೂಡ ಸ್ವಿಚ್ ಆಫ್ ಇದೆ ಅಂತಾರೆ. ಇದನ್ನ ಕೇಳಿದ ಕನ್ಹಯ್ಯ ತಂದೆಗೆ ತಲೆ ಸುತ್ತು ಬಂದಿತ್ತು. ನಂತರ ಸಾವರಿಸಿಕೊಂಡು ಹಣೆ ಚಚ್ಕೊಂಡು ಕಣ್ಣೀರು ಹಾಕಿದ್ರು. ಮಾಡೋಕೆ ಕೆಲಸ, ತಿನ್ನಕ್ಕೆ ಊಟ, ಇರೋಕೆ ಮನೆ ಕೊಟ್ಟ ಮನೆಯೊಡತಿಯನ್ನೇ ಅವನು ಕೊಂದಿದ್ದಾನೆ ಅನ್ನೋದು ಅವರಿಗೆ ನಂಬೋಕೆ ಆಗಲಿಲ್ಲ. ಪೊಲೀಸರು ಅವರ ಹತ್ರ ಕನ್ಹಯ್ಯ ಬಗ್ಗೆ ಕೆಲವು ಡೀಟೇಲ್ಸ್ ಕಲೆ ಹಾಕಿದ್ರು. ಕನ್ಹಯ್ಯನನ್ನ ಹುಡ್ಕೋಕೆ ಟೋಟಲ್ 15 ಟೀಮ್ ಮಾಡಿದ್ರು. ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಹೀಗೆ ಮುಂಬೈನಿಂದ ಹೊರಗೆ ಹೋಗೋಕೆ ಯಾವೆಲ್ಲ ಮಾರ್ಗಗಳಿವೆಯೋ ಅಲ್ಲೆಲ್ಲ ಟೀಮ್ ಕಳಿಸ್ತಾರೆ. ಇನ್ನೊಂದು ಟೀಮ್ ಅವನ ಊರು ಬಿಹಾರ್ಗೂ ಹೋಗುತ್ತೆ. ಕನ್ಹಯ್ಯ ಫೋನ್ ಆಫ್ ಇದ್ದಿದ್ರಿಂದ ಲೊಕೇಶನ್ ಟ್ರ್ಯಾಕ್ ಆಗ್ತಾ ಇರಲಿಲ್ಲ. ಪೊಲೀಸರು ಅವನ ನಂಬರ್ ಸರ್ವೈಲೆನ್ಸ್ಗೆ ಹಾಕಿಟ್ಟಿದ್ರು. ಠಾಣೆಯಲ್ಲಿದ್ದ ಕನ್ಹಯ್ಯ ಅಪ್ಪ ಮತ್ತು ಅಣ್ಣನ ಬಗ್ಗೆಯೂ ವಿಚಾರಿಸ್ತಾರೆ. ಇವರಿಬ್ರು ಕಷ್ಟಪಟ್ಟು ದುಡಿಯೋರಾಗಿದ್ರು. ಇವರು ಯಾರೂ ಕೊಲೆಯಲ್ಲಿ ಶಾಮೀಲಾಗಿರಲಿಲ್ಲ. ಆ ಬಗ್ಗೆ ಏನೂ ಎವಿಡೆನ್ಸ್ ಕೂಡ ಇರಲಿಲ್ಲ. ಅದಕ್ಕೆ ವಿಚಾರಣೆ ಮಾಡಿ ಅವರನ್ನ ಕಳಿಸ್ಬಿಡ್ತಾರೆ. ಆದರೆ ಕನ್ಹಯ್ಯ ಅಪ್ಪ ಮತ್ತು ಅಣ್ಣನಿಗೆ ಫೋನ್ ಮಾಡ್ತಾನೆ ಅಂತ ಎಣಿಸಿ ಇವರಿಬ್ಬರ ಮೇಲೂ ಕಣ್ಣಿಟ್ಟಿದ್ರು. ಅವತ್ತು ಮಾರ್ಚ್ 11ಕ್ಕೆ ಮುಖೇಶ್ ಮನೆಯಲ್ಲಿ ಕೆಲಸಕ್ಕೆ ಸೇರಿದ್ಮೇಲೆ ಅದೇ ದಿನ ಸಂಜೆ ಕನ್ಹಯ್ಯಗೆ ಸಂಜಯ್ ಫೋನ್ ಮಾಡಿದ್ದ. ಹೇಗಿತ್ತು ಮಗ ನಿನ್ನ ಇವತ್ತಿನ ದಿನ? ಮನೆಯವರು ಹೇಗಿದ್ದಾರೆ? ಏನೇನು ಕೆಲಸ ಮಾಡಿದೆ? ಎಲ್ಲವನ್ನೂ ವಿಚಾರಿಸಿದ್ದ. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಅಪ್ಪ. ಈ ಜನ ತುಂಬಾ ಒಳ್ಳೆಯವರು, ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ ಅಂದಿದ್ದ. ಈ ಮಾತು ಕೇಳಿ ತಂದೆಗೆ ಒಂಥರ ನೆಮ್ಮದಿಯಾಗಿತ್ತು. ಹೇಗೋ ಮಗ ಮುಂಬೈನಲ್ಲೇ ಸೆಟ್ಲ್ ಆಗ್ಲಿ, ನನ್ನ ಕಣ್ಣೆದುರಲ್ಲೇ ಇರ್ತಾನೆ, ಇಬ್ರು ಮಕ್ಕಳು ನನ್ನ ಕಣ್ಮುಂದೆ ಇದ್ದಾರೆ ಅಂತ ತಂದೆ ಸಂಜಯ್ ಖುಷಿಯಲ್ಲಿದ್ದ. ಆದರೆ ಕಿರಿ ಮಗ ಇಂಥ ನೀಚ ಕೃತ್ಯ ಮಾಡ್ತಾನೆ ಅಂತ ಪಾಪ ಆ ಬಡಪಾಯಿಗೆ ಎಲ್ಲಿ ಗೊತ್ತಾಗ್ಬೇಕು ಹೇಳಿ. ಅವತ್ತು 13 ಮಾರ್ಚ್ 2024. ಈ ಕೇಸಲ್ಲಿ ಪೊಲೀಸರಿಗೆ ಮೇಜರ್ ಬ್ರೇಕ್ ಥ್ರೂ ಸಿಕ್ಕಿತ್ತು. ಆರೋಪಿ ಎಷ್ಟೇ ಚಾಲಾಕಿಯಾದರೂ ಒಂದು ಸಣ್ಣ ತಪ್ಪು ಮಾಡೇ ಮಾಡ್ತಾನೆ ಅಂತಾರಲ್ಲ, ಹಾಗೆ ಕನ್ಹಯ್ಯ ಕೂಡ ಎಡವಟ್ಟು ಮಾಡಿದ್ದ. ಸಂಜಯ್ಗೆ ಫೋನ್ ಮಾಡ್ತಾನೆ. ಆದರೆ ಯಾವುದೋ ಅನ್ನೋನ್ ನಂಬರಿಂದ ಫೋನ್ ಮಾಡಿದ್ದ. ಫೋನ್ ಮಾಡಿ ಬಾಬಾ ಎಲ್ಲಿದ್ದೀರಾ, ಹೇಗಿದ್ದೀರಾ ಅಂತ ಮಾತಾಡ್ತಾನೆ. ಅದಕ್ಕೆ ಸಂಜಯ್ ನಾನು ಮನೆಯಲ್ಲೇ ಇದ್ದೀನಿ ಅಂತಾನೆ. ತನಗೇನು ಗೊತ್ತೇ ಇಲ್ಲ ಅನ್ನೋ ಥರ ನೀನೆಲ್ಲಿದ್ದೀಯಾ ಮಗ, ನಿನ್ನ ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಕೇಳ್ತಾರೆ. ಬಟ್ ಕನ್ಹಯ್ಯಗೆ ಏನು ಅನಿಸಿತ್ತೋ ಏನೋ, ಅಷ್ಟು ಮಾತಾಡಿ ಫೋನ್ ಡಿಸ್ಕನೆಕ್ಟ್ ಮಾಡಿಬಿಡ್ತಾನೆ. ಪೊಲೀಸರು ಸಂಜಯ್ ಫೋನ್ ನಂಬರ್ ಕೂಡ ಟ್ರ್ಯಾಕ್ ಮಾಡ್ತಿದ್ದಾರೆ ಅನ್ನೋದು ಕನ್ಹಯ್ಯಗೆ ಗೊತ್ತಿರಲಿಲ್ಲ. ತಕ್ಷಣ ಪೊಲೀಸರು ನಂಬರ್ ಟ್ರೇಸ್ ಮಾಡ್ತಾರೆ, ಲೊಕೇಶನ್ ಟ್ರೇಸ್ ಮಾಡಿಸ್ತಾರೆ. ಆ ನಂಬರ್ ಇಗತ್ಪುರಿಯಲ್ಲಿ ಆಕ್ಟಿವ್ ಆಗಿತ್ತು. ಲೊಕೇಶನ್ ಪತ್ತೆ ಮಾಡಿ ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಬಟ್ ಆ ನಂಬರ್ನ ಲೊಕೇಶನ್ ಕ್ಷಣಕ್ಕೂ ಚೇಂಜ್ ಆಗ್ತಿತ್ತು. ತುಂಬ ಕಡೆ ಟ್ರಾವೆಲ್ ಮಾಡ್ತಿತ್ತು. ಅಂದರೆ ಮೇ ಬಿ ಅವನು ಟ್ರೈನ್ನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೋದು ಅಂತ ಅನುಮಾನ ಪಡ್ತಾರೆ. ಜಲ್ಗಾಂವ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ.
RPF ಮತ್ತು GRP ಫೋರ್ಸ್ಗೂ ಇನ್ಫಾರ್ಮ್ ಮಾಡ್ತಾರೆ. ಟ್ರೈನ್ ಭುಸಾವಲ್ ಸ್ಟೇಷನ್ಗೆ ಬರೋದ್ರಲ್ಲಿತ್ತು. ಇಗತ್ಪುರಿಯಿಂದ ಭುಸಾವಲ್ನ ಡಿಸ್ಟೆನ್ಸ್ ಸುಮಾರು 350 ಕಿಲೋಮೀಟರ್ ಇತ್ತು. ಅದಕ್ಕೆ ಪೊಲೀಸರು ಪಕ್ಕಾ ಪ್ಲಾನ್ ಮಾಡಿ ಟ್ರೈನ್ ಬರೋ ಮುಂಚೆನೆ ಸಿವಿಲ್ ಡ್ರೆಸ್ನಲ್ಲಿ ಫೀಲ್ಡಿಂಗ್ ಸೆಟ್ ಮಾಡಿದ್ರು. ಟ್ರೈನ್ ಭುಸಾವಲ್ಗೆ ಬಂದಿತ್ತು. ಕೊನೆಗೂ ಪೊಲೀಸ್ ಮತ್ತು RPF ಟೀಮ್ ಜಂಟಿ ಆಪರೇಷನ್ ಮಾಡಿ ಕನ್ಹಯ್ಯ ಕುಮಾರ್ನನ್ನ ಅರೆಸ್ಟ್ ಮಾಡಿದ್ರು. ಮಲಬಾರ್ ಹಿಲ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಸ್ಟೇಷನ್ನಲ್ಲಿ ಕೂರಿಸ್ಕೊಂಡು ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಮೊದಲಿಗೆ ಅಮಾಯಕನ ಥರ ಡ್ರಾಮಾ ಮಾಡ್ತಾನೆ. ನಾನವನಲ್ಲ ಅಂತ ನಾಟಕ ಆಡ್ತಾನೆ. ನನಗೇನು ಗೊತ್ತೇ ಇಲ್ಲ, ನನಗೆ ಊರು ಫ್ರೆಂಡ್ಸ್ ನೆನಪಾಗ್ತಾ ಇದ್ರು, ಅದಕ್ಕೆ ಊರಿಗೆ ಹೋಗ್ತಿದ್ದೆ ಅಷ್ಟೇ ಅಂತಾನೆ. ಬಟ್ ಪೊಲೀಸರು ಇಂಥವರನ್ನ ತಮ್ಮ ಸರ್ವಿಸ್ನಲ್ಲಿ ಎಷ್ಟು ಜನರನ್ನ ನೋಡಿರಲ್ಲ ಹೇಳಿ. ಲೇ ಬದ್ಮಾಶ್, ರೀಲ್ ಬಿಡೋದು ಬಿಟ್ಟು ಮರ್ಯಾದೆಯಾಗಿ ಎಲ್ಲ ನಿಜ ಬೊಗಳು, ಇಲ್ಲಾಂದ್ರೆ ಚರ್ಮ ಸುಲಿದು ಖಾರದ ಪುಡಿ ಹಾಕ್ತೀವಿ ಅಂತ ಬೆಂಡೆತ್ತಿದ್ದಾರೆ. ಪೊಲೀಸರ ಆವಾಜ್ಗೆ ಕನ್ಹಯ್ಯ ಥಂಡ ಹೊಡೆದಿದ್ದ. ಸರಿ ಸರ್, ಎಲ್ಲ ಹೇಳ್ತೀನಿ ಅಂತ ಒಪ್ಕೋತಾನೆ. ಇಲ್ಲಿಂದ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾನೆ. ಸರ್, ನಮ್ಮಪ್ಪ ಮತ್ತು ನಮ್ಮಣ್ಣ ಮುಂಬೈನಲ್ಲಿ ಕೆಲಸ ಮಾಡ್ತಾ ಇದ್ರು. ನನಗೆ ಅಮ್ಮ ಇಲ್ಲ. ನಾನು ಹುಟ್ಟಿದ ಕೆಲವೇ ದಿನಗಳಲ್ಲಿ ಅವಳು ತೀರು ಹೋದ್ಲು. ನಮ್ಮಪ್ಪನೇ ನೋಡ್ಕೊಳ್ತಾ ಇದ್ದ. ಬಟ್ ಅವನು ಮಾಡೋದು ಸೆಕ್ಯೂರಿಟಿ ಕೆಲಸ. ಸೊ ಮುಂಬೈನಲ್ಲಿ ನನ್ನನ್ನು ಜೊತೆಯಲ್ಲಿ ಇಟ್ಕೊಳ್ಳೋದು ಕಷ್ಟವಾಗಿತ್ತು. ಅದಕ್ಕೆ ನನ್ನನ್ನು ಬಿಹಾರ್ನಲ್ಲೇ ಬಿಟ್ಟಿದ್ದ. ಅಲ್ಲೇ ಸಂಬಂಧಿಕರ ಮನೆಯಲ್ಲಿ ಇದ್ದೆ. ಅಲ್ಲೇ ಶಾಲೆಗೆ ಹೋಗ್ತಾ ಇದ್ದೆ. ಅಪ್ಪ ದುಡ್ಡು ಕಳಿಸ್ತಾ ಇದ್ರು. 12th ತನಕ ಅಲ್ಲೇ ಓದ್ದೆ. ನನಗಲ್ಲಿ ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ನನ್ನನ್ನು ಕಂಟ್ರೋಲ್ ಮಾಡೋರು ಇರಲಿಲ್ಲ. ಸರಿ ತಪ್ಪು ತಿದ್ದೋರು ಇರಲಿಲ್ಲ. ಕಾಲೇಜಿನಲ್ಲಿರುವಾಗ ಕ್ಲಾಸ್ಗಿಂತ ಜಾಸ್ತಿ ನಾವು ಫ್ರೆಂಡ್ಸ್ ಎಲ್ಲ ಕ್ಯಾಂಟೀನಲ್ಲಿ ಹೆಚ್ಚು ಕಾಲ ಕಳೀತಾ ಇದ್ವಿ. ಅಲ್ಲಿ ಕೂತು ಹರಟುವಾಗ ಹೆಚ್ಚು ಕ್ರೈಮ್ ಸ್ಟೋರಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಆಲ್ರೆಡಿ ನನ್ನ ಫ್ರೆಂಡ್ಸ್ ಸುಮಾರು ಜನ ಬೇರೆ ಬೇರೆ ಕ್ರೈಮ್ಗಳಲ್ಲಿ ಭಾಗಿಯಾಗಿದ್ರು. ಅವರ ಮೇಲೆಲ್ಲ ಸುಮಾರು ಕೇಸ್ಗಳಿವೆ. ಒಬ್ಬೊಬ್ರು ಒಂದೊಂದು ಸ್ಟೋರಿ ಹೇಳ್ತಾ ಇದ್ರು. ನಾನು ಈ ಕ್ರೈಮ್ ಮಾಡಿದೆ, ಇಷ್ಟು ತಿಂಗಳು ನಾನು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ದೆ, ನಾನು ಇಷ್ಟು ತಿಂಗಳು ಜೈಲಲ್ಲೇ ಇದ್ದು ಬಂದೆ ಅಂತೆಲ್ಲ ಬಡಾಯಿ ಕೊಚ್ಕೊಳ್ತಾ ಇದ್ರು. ನನಗೂ ಇವೆಲ್ಲ ಅಟ್ರಾಕ್ಟ್ ಆಗಿತ್ತು. ನಾನು ಏನಾದರೂ ದೊಡ್ಡ ಕ್ರೈಮ್ ಮಾಡಬೇಕು, ಫ್ರೆಂಡ್ಸ್ ಮುಂದೆ ಬಡಾಯಿ ಕೊಚ್ಕೋಬೇಕು ಅಂದ್ಕೊಂಡಿದ್ದೆ. ಅಲ್ಲಿಂದಾನೇ ನನ್ನ ಮನಸ್ಸಲ್ಲೂ ಕೆಟ್ಟ ಕೆಟ್ಟ ಆಲೋಚನೆಗಳು ಬರೋಕೆ ಆರಂಭಿಸಿದ್ವು ಅಂತಾನೆ. ಆದರೆ ನನಗೆ ಆಗ ಚಾನ್ಸ್ ಸಿಕ್ಕಿರಲಿಲ್ಲ. ಹೀಗಿರುವಾಗ ಒಂದಿನ ಅಪ್ಪ ಫೋನ್ ಮಾಡಿದ್ರು. ಇಲ್ಲಿ ಒಂದು ನೌಕರಿ ನೋಡಿದ್ದೀನಿ ಬಾ ಅಂದರು. ನನಗೆ ನನ್ನ ಊರು ತುಂಬ ಇಷ್ಟ. ನನ್ನ ಕ್ರಿಮಿನಲ್ ಫ್ರೆಂಡ್ಗಳನ್ನು ಬಿಟ್ಟು ಬರೋಕೆ ನನಗೆ ಇಷ್ಟ ಇರಲಿಲ್ಲ. ಬಟ್ ಅಪ್ಪನಿಗೂ ನೋ ಅಂತ ಹೇಳೋಕ್ಕಾಗಲಿಲ್ಲ. ಅದಕ್ಕೆ ಇಲ್ಲಿಗೆ ಬಂದೆ ಸರ್ ಅಂತ ಕನ್ಹಯ್ಯ ಕುಮಾರ್ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಅಪ್ಪನ ರೂಮ್ಮೇಟ್ ಅಜಯ್ ಸಾಹಾ ರೆಫರೆನ್ಸ್ನಿಂದ ಮುಖೇಶ್ ಶಾ ಫ್ಯಾಮಿಲಿಯಲ್ಲಿ ನನಗೆ ಕೆಲಸ ಸಿಕ್ತು. ಮಾರ್ಚ್ 11ಕ್ಕೆ ನಾನು ನೌಕರಿ ಸೇರಿಕೊಂಡೆ. ನಾನು ಯಾವುದೋ ಒಂದು ದೊಡ್ಡ ಮನೆ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಬಂದು ಅವರ ಬಂಗಲೆ ನೋಡಿದಾಗ ನನಗೆ ನಂಬೋಕೆ ಆಗಲಿಲ್ಲ. ಅದು ಅರಮನೆ ಥರ ಫೀಲ್ ಆಗಿತ್ತು. ಅವರು ಸಖತ್ ಶ್ರೀಮಂತರು. ಮನೆಗೆ ಎಂಟರ್ ಆದಾಗಲೇ ನನ್ನ ರಾಕ್ಷಸ ಮನಸ್ಸು ಸ್ಕೆಚ್ ಆಗಿತ್ತು. ಇಲ್ಲಿ ಕ್ರೈಮ್ ಮಾಡಿದರೆ ಖಂಡಿತ ನನ್ನ ಹೆಸರು ದೊಡ್ಡದಾಗುತ್ತೆ, ನನ್ನ ಫ್ರೆಂಡ್ಸ್ ಇಂಪ್ರೆಸ್ ಆಗ್ತಾರೆ ಅಂತ ಮನಸ್ಸಲ್ಲೇ ಯೋಜನೆ ಹಾಕಿದ್ದೆ. ಮೊದಲ ದಿನದಿಂದನೇ ನನ್ನ ಇರಾದೆ ಬೇರೆ ಇತ್ತು. ನಾನು ಕೂಡ ಇವ್ರ ಥರ ಶ್ರೀಮಂತನಾಗಬೇಕು ಅಂದ್ಕೊಂಡೆ. ಬಟ್ ಅದಕ್ಕಾಗಿ ಕಷ್ಟಪಟ್ಟು ದುಡಿಯೋದು ನನ್ನ ಇರಾದೆ ಆಗಿರಲಿಲ್ಲ. ಬದಲಿಗೆ ರಾತ್ರೋರಾತ್ರಿ ತಲೆ ಶ್ರೀಮಂತ ಆಗಬೇಕು ಅಂತ ಕನಸು ಕಂಡೆ. ಕೆಲಸಕ್ಕೆ ಸೇರಿದ ಒಂದೇ ದಿನದಲ್ಲಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಅವರೆಲ್ಲ ಎಷ್ಟು ಗಂಟೆಗೆ ಬರ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ, ಅವರ ಟೈಮಿಂಗ್ಸ್ ಸ್ಟಡಿ ಮಾಡಿದ್ದೆ. ಅಜಯ್ ಸಾಹಾ ಮತ್ತು ಅಶೋಕ್ ಮಹಾರಾಜ್ ಇಬ್ಬರು ಮನೆ ಕೆಲಸದವರು ಯಾವಾಗ ಬರ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ ಅದನ್ನು ನೋಡಿಕೊಂಡೆ. ಮಾರನೇ ದಿನ ಅಂದರೆ ಮಾರ್ಚ್ 12ಕ್ಕೆ ಕೆಲಸ ಮುಗಿಸ್ಬೇಕು ಅಂತ ಕಾಯ್ತಾ ಇದ್ದೆ. ಅವತ್ತು ಅಜಯ್ ಸಾಹಾ ಹೋದ್ಮೇಲೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಜ್ಯೋತಿ ಅವರು ಊಟ ಮಾಡಿಕೊಂಡು ನಿದ್ದೆ ಮಾಡೋಕೆ ಹೋದರು. ನನಗೆ ಅವರ ಕೈಯಲ್ಲಿದ್ದ ಬಳೆಗಳ ಮೇಲೆ ಕಣ್ಣಿತ್ತು. ಅದು ರಿಯಲ್ ಡೈಮಂಡ್ ಇರೋ ಚಿನ್ನದ ಬಳೆಗಳು ಅಂತ ಗೊತ್ತಿತ್ತು. ನನ್ನ ಉದ್ದೇಶ ಆ ಬಳೆಗಳು ಕದಿಯೋದಾಗಿತ್ತು. ಅವುಗಳನ್ನು ಕದ್ದು ಪರಾರಿ ಆಗಿಬಿಡೋಣ ಅಂದ್ಕೊಂಡಿದ್ದೆ. ಅದಕ್ಕೆ ಅಂತ ರೂಮ್ಗೆ ಹೋದೆ. ಜ್ಯೋತಿ ಮೇಮ್ ಸಾಬ್ ಮಲಗಿದ್ರು. ಇನ್ನೇನು ಅವರ ಕೈ ಬಳೆಗಳನ್ನು ಕದಿಬೇಕು ಅಂತ ಹತ್ತಿರ ಹೋದೆ. ಕೂಡಲೇ ಅವರಿಗೆ ನಿದ್ದೆ ಎಚ್ಚರ ಆಗೋಯ್ತು. ನನ್ನನ್ನು ನೋಡಿ ಏಯ್ ಏನೋ ಮಾಡ್ತಾ ಇದೆಯಾ ಇಲ್ಲಿ ಅಂತ ಜೋರಾಗಿ ಕೂಗಿ ಎದ್ಬಿಟ್ರು. ನನಗೆ ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ಅದೇ ಗಾಬರಿಯಲ್ಲಿ ಅವರ ಕುತ್ತಿಗೆ ಕೈ ಹಾಕಿ ಜೋರಾಗಿ ನನ್ನ ಫೋರ್ಸ್ಗೆ ಮೇಮ್ ಸಾಬ್ ಅಲ್ಲೇ ಸತ್ತೋದ್ರು. ಇದೆಲ್ಲ 10 ನಿಮಿಷದ ಒಳಗೆ ಆಗೋಯ್ತು. ಅವರ ಕೈಯಲ್ಲಿದ್ದ ಬಳೆ ಎಳ್ಕೊಂಡೆ. ಇನ್ನೂ ಏನಾದರೂ ಕತ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಯಾಕೋ ಭಯ ಆಗ್ಬಿಡ್ತು. ಅದಕ್ಕೆ ರೂಮಿಗೆ ಹೋಗಿ ಬ್ಯಾಗಲ್ಲಿ ಬಟ್ಟೆ, ಕೆಲವು ಡಾಕ್ಯುಮೆಂಟ್ಸ್ ಹಾಕ್ಕೊಂಡು ಹೊರಟ್ಬಿಟ್ಟೆ. ಆದರೆ ಬ್ಯಾಗ್ ತಗೊಂಡು ಹೊರಗಡೆ ಹೋದರೆ ಸೆಕ್ಯೂರಿಟಿಗೆ ನನ್ನ ಮೇಲೆ ಅನುಮಾನ ಬರುತ್ತೆ ಅಂತ ಎಣಿಸಿ ಬಳೆಗಳನ್ನು ಪ್ಯಾಂಟ್ ಒಳಗೆ ಹಾಕ್ಕೊಂಡೆ. ಬ್ಯಾಗ್ನ ಅಲ್ಲೇ ಕಾರಿಡಾರ್ನಲ್ಲಿ ಬಚ್ಚಿಟ್ಟೆ. ನಂತರ ಗೇಟಿಂದ ಆಚೆ ಬಂದು ಟ್ಯಾಕ್ಸಿ ತಗೊಂಡು ರೈಲ್ವೆ ಸ್ಟೇಷನ್ ಹೋದೆ. ಆದರೆ ನನಗೆ ಪಕ್ಕಾ ಗೊತ್ತಿತ್ತು
ಪೊಲೀಸರು ನನ್ನನ್ನು ಹುಡುಕೊಂಡು ಲೋಕಮಾನ್ಯ ತಿಲಕ್ ಸ್ಟೇಷನ್ಗೆ ಬರ್ತಾರೆ ಅಂತ. ಅದಕ್ಕೆ ನಾನು ರೈಲ್ವೆ ಯಾರ್ಡ್ಗೆ ಹೋಗಿ ಅಲ್ಲಿ ನಿಂತಿದ್ದ ಒಂದು ಟ್ರೈನ್ನಲ್ಲಿ ಮಲ್ಕೊಬಿಟ್ಟೆ. ರಾತ್ರಿಯೆಲ್ಲ ಅಲ್ಲೇ ನಿದ್ದೆ ಮಾಡಿದ್ದೆ. ಆಮೇಲೆ ಬೆಳಗ್ಗೆ ಎದ್ದು ಸ್ಟೇಷನ್ಗೆ ಹೋದೆ. ಬಿಹಾರ್ ಹೋಗೋ ಟ್ರೈನ್ ಬಂತು, ಅದರಲ್ಲಿ ಕೂತ್ಕೊಂಡೆ. ಮಧ್ಯಾಹ್ನ ಇಗತ್ಪುರಿ ರೀಚ್ ಆದೆ. ಅಲ್ಲಿ ಯಾರೋ ಒಬ್ಬ ಪ್ಯಾಸೆಂಜರ್ನ ಫೋನ್ ಇಸ್ಕೊಂಡು ಅಪ್ಪನಿಗೆ ಫೋನ್ ಮಾಡಿದೆ. ನನಗೆ ಗೊತ್ತಿತ್ತು ಪೊಲೀಸರು ನನ್ನನ್ನು ಹುಡುಕ್ತಾ ಇದ್ದಾರೆ ಅಂತ. ಅದಕ್ಕೆ ಬೇರೆಯವರ ಫೋನ್ನಿಂದ ಕಾಲ್ ಮಾಡಿದೆ ಅಂತಾನೆ. ನನಗೆ ತಂದೆ ಬಗ್ಗೆ ಟೆನ್ಷನ್ ಆಗಿತ್ತು. ನನ್ನನ್ನು ಕೇಳಿಕೊಂಡು ಪೊಲೀಸರು ವಿಚಾರಣೆ ನೆಪದಲ್ಲಿ ಅವರಿಗೆ ತೊಂದರೆ ಕೊಡ್ತಾ ಇರಬಹುದು ಅಂತ ಫೋನ್ ಮಾಡಿದೆ ಸರ್ ಅಂತಾನೆ. ಆದರೆ ತಂದೆ ನನಗೆ ಮೋಸ ಮಾಡಿಬಿಟ್ರು. ನಾನು ಕಾಲ್ ಮಾಡಿದ್ದನ್ನು ಪೊಲೀಸರಿಗೆ ಹೇಳ್ಕೊಟ್ಬಿಟ್ರು. ಅಪ್ಪ ಹೀಗೆ ಮಾಡ್ತಾನೆ ಅಂತ ನನಗೆ ಗೊತ್ತಾಗಿದ್ದರೆ ಅವನಿಗೆ ಕಾಲ್ ಮಾಡ್ತಾನೆ ಇರಲಿಲ್ಲ ಅಂತ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಕದ್ದ ಬಳೆ ಎಲ್ಲೋ ಬದ್ಮಾಶ್ ಅಂದರೆ ಅದನ್ನು ಯಾರೋ ಪ್ಯಾಸೆಂಜರ್ಗೆ ಮಾರ್ಬಿಟ್ಟೆ ಅಂತ ಕಥೆ ಕಟ್ಟಿದ್ದ. ಯಾವಾಗ ಪೊಲೀಸರ ಬೂಟ್ ಕಾಲು ರುಚಿ ಸಿಕ್ತೋ ಆಗ ಮೆಲ್ಲನೆ ತನ್ನ ಚೋರ್ ಪಾಕೆಟ್ನಿಂದ ಬಳೆ ತೆಗೆದು ಕೊಡ್ತಾನೆ. ಹೀಗೆ 24 ಗಂಟೆ ಒಳಗೆ ಪೊಲೀಸರು ಕೇಸ್ ಸಾಲ್ವ್ ಮಾಡಿದ್ರು. ಹಾಡ ಹಗಲೇ ಕೊಲೆ ಮಾಡಿ ಕಾಲ್ ಕಿತ್ತಿದ್ದ ಆರೋಪಿಯನ್ನ ಕಂಬಿ ಹಿಂದೆ ತಳ್ಳಿದ್ರು. ಮಗ ಇಂಥ ನೀಚ ಕೆಲಸ ಮಾಡಿದ್ದಾನಲ್ಲ ಅಂತ ಅಪ್ಪ ಸಂಜಯ್ ಮಗನ ಮೇಲೆ ಕುಪಿತನಾಗಿದ್ದ. ಅವನನ್ನ ಜೀವಂತ ಬಿಡಬೇಡಿ ಸರ್, ಸಾಯಿಸ್ಬಿಡಿ ಅಂತ ಪೊಲೀಸರಿಗೆ ಹೇಳ್ತಾನೆ. ಮಗ ಓದ್ಲಿ ಅಂತ ನಾನು ಕಷ್ಟಪಟ್ಟು ದುಡಿತಾ ಇದ್ದೆ, ಬಟ್ 12th ಮಾಡಿದ ನಂತರ ಮುಂದೆ ಓದಲ್ಲ ಅಂದ. ಸರಿ ಹೋಗಲಿ, ಇಲ್ಲೇ ನನ್ನ ಕಣ್ಮುಂದೆ ಕೆಲಸ ಮಾಡಿಕೊಂಡು ಇರಲಿ ಅಂತ ಕೆಲಸಕ್ಕೆ ಸೇರಿಸಿದ್ರೆ ಇಂಥ ನೀಚ ಕೆಲಸ ಮಾಡಿದ್ದಾನೆ. ಅವನು ನನ್ನ ಮಗನೇ ಅಲ್ಲ ಅಂತ ಸಂಜಯ್ ಬೇಸರ ಪಟ್ಕೊಳ್ತಾನೆ. ಮುಖೇಶ್ ಕೂಡ ಹೆಂಡತಿಯನ್ನು ಕಳ್ಕೊಂಡು ಕಂಗಾಲಾಗಿದ್ದಾರೆ. ಕೆಲಸಕ್ಕೆ ಸೇರಿಸ್ಕೊಳ್ಳೋ ಮೊದಲು ಎಲ್ಲ ಪೂರ್ವಾಪರ ವಿಚಾರಿಸಬೇಕು ನಿಜ, ಆದರೆ ಎಷ್ಟಂತ ವಿಚಾರಿಸೋಕೆ ಸಾಧ್ಯ ಹೇಳಿ? ನೀಚರು ಯಾವ ಸೋಗಿನಲ್ಲಿ ಇರ್ತಾರೋ ಕಂಡುಹಿಡಿಯೋದು ಹೇಗೆ? ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ.